ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವಳು ಯಾಕೆ ನೀರಿಗೆ ಬಿದ್ದಿದ್ದಾಳೆ ಅಂತಾನೆ ಗೊತ್ತಿಲ್ಲ. ನೀವ್ ಯಾಕ್ರಿ ನಮ್ಮನ್ ಬೈತಾ ಇದ್ದೀರಾ? ಅದೆಲ್ಲ ನನ್ ಗೊತ್ತಿಲ್ಲ. ನೋಡಿ, ನಮ್ ದುರ್ಗಂಗ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ನಿಮ್ಮನ್ನೆಲ್ಲ ಸುಮ್ನೆ ಬಿಡಲ್ಲ. ಅವಳಿಗೇನಾದ್ರೂ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ. 5 ಲಕ್ಷನಾ? ಅಯ್ಯೋಯ್ಯೋಯ್ಯೋ ದುರ್ಗಾ, 3 ಸಲ ಮುಳುಗಿ 2 ಸಲ ಎದ್ದೇಳಮ್ಮ. ನೀನ್ ಬದುಕಿರುವಾಗ್ಲಂತೂ ನಯಾ ಪೈಸೆ ಪ್ರಶ್ನೆಗ್ ಬರ್ಲಿಲ್ಲ. ಪ್ರಾಣ ಬಿಟ್ಟಾದ್ರೂ ನನ್ ಕೈಲಿ ಕಾಂಚಾಣ ಜಣ ಅನ್ನೋ ಹಾಗೆ ಮಾಡಮ್ಮ. ಅವಳು ಕಲ್ಯಾಣಿ ಗಾರಿ ಎಷ್ಟೊತ್ತಾಯ್ತು? ಯಾರು ನೋಡಿದ್ರ? ಅರ್ಚಕ್ರೆ, ಕಲ್ಯಾಣಿ ಗಾರಿ ಬಹಳ ಹೊತ್ತಾಯ್ತು. ಇನ್ ಮ್ಯಾಲ್ ಬರೋದು ಅನುಮಾನನೇ. ಅದಲ್ದೆ ಅವಳು ಆರ್ತಿದ್ದಾಗೆ ಒಂದ್ ದೊಡ್ಡ ಹಾವು ಬೇರೆ ಕಲ್ಯಾಣಿ ಒಳಗೋಯ್ತು. ದುರ್ಗಾ, ನೀರಿಂದ ಬಚಾವಾದ್ರೂ ಆ ಹಾವಿಂದ ದುರ್ಗಾ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಏನು ಹೀಗಾಗೋಯ್ತು? ನಿನ್ ಕೈ ಒಡೆ ಏನಾದ್ರು? ಸುಮ್ನೆ ಇರ್ತೀರ, ನೀರಿಗೆ ತಳ್ಬಿಡ್ಲಾ? ಯಾರು ಈಜ್ ಬರೋರಿದ್ರೆ ಸಹಾಯ ಮಾಡಿಪ್ಪ ದಯವಿಟ್ಟು. ಅಯ್ಯೋ ಅರ್ಚಕ್ರೆ, ಆಳೋ ಬೇರೆ ತುಂಬಾ ಇದೆ, ಹಾವು ಬೇರೆ ಹೋಗಿದೆ, ನಾನು ಹೋಗಲ್ಲಪ್ಪ. ನೀವೇನು ಯೋಚನೆ ಮಾಡ್ಬೇಡಿ, ದುರ್ಗನ ನಾನ್ ಸೇವ್ ಮಾಡ್ತೀನಿ. 1 ನಿಮಿಷ, ನೀರು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ. ಅಪ್ಪ, ಎಷ್ಟು ಆಳ ಇದೆ ಅನ್ನೋದು ಮುಖ್ಯ ಅಲ್ಲ ಅಪ್ಪ. ದುರ್ಗ ಅಪಾಯದಲ್ಲಿದ್ದಾಳೆ. ನಾನಿವಾಗ ಕೈ ಕಟ್ಕೊಂಡು ಕೂರೋದಕ್ಕಾಗಲ್ಲ, ನಾನು ಹೋಗ್ಲೇಬೇಕು. ಶರತ್, ನಿನ್ನ ಉದ್ದೇಶ ಸರಿಯಾಗಿದೆ. ಒಬ್ಬರು ಪ್ರಾಣನ ಕಾಪಾಡೋಕೆ ಹೋಗಿ ಇನ್ನೊಬ್ಬರು ಪ್ರಾಣಾಪಾಯದಲ್ಲಿ ಸಿಕ್ಕಾಕೊಳ್ಳೋದು ಸರಿಯಲ್ಲ. ಬಹುಶಃ ಇದು ಆ ದೇವಿ ಪರೀಕ್ಷೆ ಅಂತ ಕಾಣುತ್ತೆ. ಅಪ್ಪ, ನನಗೇನು ಆಗಲ್ಲ. ನೀವೇನೇ ಅಂದ್ರೂ ನಾನು ಹೋಗ್ಲೇಬೇಕು, ದುರ್ಗನ್ ಸೇವ್ ಮಾಡಲೇಬೇಕು. ನನ್ನ ಮಾತು ಕೇಳು ಶರತ್. ಐ ಆಮ್ ಸಾರಿ ಅಪ್ಪ. ಶರತ್, ನೀನೇನಾದ್ರೂ ನೀರಿಗೆ ಆಡಿದ್ರೆ ಆಣೆ. ದುರ್ಗ, ನನಗೂ ಗೊತ್ತು ಶರತ್, ನನಗೂ ಅವಳ ಬಗ್ಗೆ ಕಾಳಜಿ ಇದೆ, ನನಗೂ ಆತಂಕ ಇದೆ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಏನು ಆಗೋದಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆ ದೇವಿ ಖಂಡಿತ ಅವಳನ್ನ ಕಾಪಾಡ್ತಾಳಪ್ಪ. ಅಯ್ಯೋ ಅಯ್ಯೋ ದುರ್ಗಾ, ಏ ದುರ್ಗಾ, ಯಾಕೆ ಹೀಗ್ ಮಾಡ್ಕೊಂಡ್ಬಿಟ್ಟೆ?
ನಾವ್ಯಾರು ನಿನ್ ಪಾಲಿಗೆ ಇರ್ಲಿಲ್ವೇನೆ ಅಲ್ವೇ ರೀ ನಾವು ನಮ್ ದುರ್ಗನ್ ಬಿಟ್ಟು ಹೇಗ್ರಿ ಇರೋದು ಓ ದೇವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡಕ್ಕಾಗತ್ತೆ? ಆಯಸ್ಸು ಅವನು ಕೊಟ್ಟಷ್ಟೇ. 5 ಲಕ್ಷ ನಿಜವಾಗ್ಲೂ ಕೊಡ್ತೀರಾ? ನಂದು ಮಾತು ಅಂದ್ರೆ ಮಾತು. ಅಲ್ಲ ನಿಮ್ಮ ಮನೇಲಿ ದುಡ್ಡು ನಿಮ್ಮ ಕೈಲಿ ಓಡಾಡತ್ತೋ ಇಲ್ವೋ ಅನ್ನೋದೇ ನಂಗೆ ಅನುಮಾನ, ಅದಕ್ಕೆ ಕೇಳಿದೆ. ಅಯ್ಯಯ್ಯಯ್ಯೋ ದುರ್ಗಾ ಕಂದಮ್ಮ, ಬಾಯಿ ಮುಚ್ಕೊಂಡಿರ್ತೀಯ ನೀನು. ನಿನ್ನ ನಾಟಕ ಸಾಕು. ನನಗೆ ಯಾಕೋ ಆತಂಕ ಆಗ್ತಾ ಇದೆ. ಯಾರು ನೀರು ಕಾರೋದಕ್ಕೆ ಸಿದ್ಧವಾಗಿಲ್ವಲ್ಲ, ಏನ್ ಮಾಡೋದು ಇವಾಗ? ಹೌದಪ್ಪ, ಇವಾಗ ನಾವೇ ಸುಮ್ಮನೆ ಆದರೆ ಹೇಗೆ ಹೇಳಿ? ನೀವು ಮಾಡಿರೋ ಆಣೆಗಿಂತ ನನಗೆ ದುರ್ಗಾ ಪ್ರಾಣ ಉಳಿಸೋದು ಮುಖ್ಯ ಅಪ್ಪ. ದಯವಿಟ್ಟು ಬೇಜಾರಾಗ್ಬಿಡಿ. ದುರ್ಗಮ್ಮ, ನೀರ್ ಹಾರೋ ಅಂತದ್ದು ಏನಮ್ಮ ಆಗಿತ್ತು ನಿನಗೆ? ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನಮ್ಮ ಗತಿ? ನೀನು ಮಾಡೋದು ಒಂದ ಎರಡ? ನಾವೆಲ್ಲ ಇಲ್ಲಿ ಟೆನ್ಷನಲ್ಲಿ ಸಾಯ್ಬೇಕು. ನಿನ್ಗೇನಾದ್ರೂ ಒಂದು ಮಾಡಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ ಅಲ್ವಾ? ದುರ್ಗಾ, ಯಾಕಮ್ಮ ಹೀಗೆ ಮಾಡಿದೆ? ಹೇಯ್, ನಿನ್ಗೆ ತಲೆ ಕೆಟ್ಟಿದ್ಯಾ? ಇಲ್ಲ ನಾವು ಬಡ್ಕೋತಾ ಇದೀವಿ, ನೀನ್ ನಗ್ತಾ ಇದೆಯಲ್ಲ? ಏನು ಅಡ್ವೆಂಚರ್ ಮಾಡ್ಕೊಂಬಂದೆ ಅಂತ ಖುಷಿ ಆಗ್ತಾ ಇದೆಯಾ? ಇದು ದೇವಿದೆ ಗೆಜ್ಜೆ.